ಕಲ್ತ ಬಂದಂತವ ವೇದ ಶಾಸ್ತ್ರದೊಳಗ ಎತ್ತದ ಕೈ ಇತ್ತು. ಹೌದ್ ಯಾಕಾಗಲಿ ಅಂದ ಆಕಿ ಉಂಡ ಎಂಜಲ ಆಯಿನ ತೋಣ ತುತ್ತು ಮಾಡಿ ಉಣ್ತಿದ ಬಿಟ್ಟಳು ಕಬಳಗಡ್ಡಿಗೆ ಏಟ. ಹೌದ್ ಹೌದ್ ಹೌದು. ಯಾಕತೆ ಕೇಳ್ದ, ಇದೇ ಪಾಪಕ ಬಾಪ ಅಂದಳಕಿ. ಆಶಾ ಪಾಪಕ ಬಾಪ ಕವನಾಯ ಅಂದ್ರ ಲೋಭ ಪಾಪಕ ಬಾಪ ಅಂತ ಹೇಳಿದಳು. ವೈದ್ ಇಡ್ಲಕ್ಕೆ ಅಲೌಡ್ ಇಲ್ಲ. ಪಟ್ಟದ ಪೂಜಾರಿ ಅವರೇ ಬಳಸಬೇಕು ಒಂದು, ಏನು ಪಟ್ಟದ ಪೂಜಾರಿ ಅವರು ಬಳಸಬೇಕು ಒಂದು, ಇಲ್ಲದ್ರ ಸಿದ್ರ ಪಾಲಿಕೆಗಿರ್ಬೇಕು ಒಂದು. ಇದು ನೇಮದ ಬೆತ್ತಿಂದು ಪದ್ಧತದ. ಮುದಕಪ್ಪ ಮಾಸ್ತರ ಮಂದಿಗೆ ನೋಡ್ತಿಲ್ ನೋಡು, ಇಶಾ ಹೇಳೋದದ ಕೇಳ್ರಿ. ಹೇಳ್ರಿ. ಯೋಗಿನಾದ ಅಂಶದ ಮತ್ತೆ ಕೈಲಾಸದಾಗ ಗುರುನಾಥರ ಭಕ್ತಿ ಮಾಡಿ ಮೇಮದ ಬೆತ್ತ ತಗೊಂಡು ಬಂದ ಕೂಡ್ಯದ. ಅವಾಗ ಅಣ್ಣ ತಮ್ಮಗೆ ಹೇಳ್ತಾನ, ಹೋಗಿಸಿದ್ದ ನಾವು ಕರೆದ್ರ ನನಗ ಮಗ ಬಂದಿಲ್ಲ, ನಿನ್ನ ಪಾಲಿಗೆ ಮಗ ಬರವಿದ್ದಂದ್ರ ನೀ ಕರಿ, ಆ ಮಗನಿಗೆ ನೀನೇ ತಗೋ ಅಂತೇಳಿ ಹೇಳಿಬಿಟ್ಟ. ಹೌದೌದು. ಅವಾಗ ನನ್ನ ಹೋಗಿಸಿದ್ದ ಮುತ್ಯಾಗ ನಮಸ್ಕಾರ ಮಾಡಿ, ಮುತ್ಯಾಗ ತಂದಿ ಗುರುವಿಗೆ ನಮಸ್ಕಾರ ಮಾಡಿ, ಮುತ್ಯಾನ ನಾಮಸ್ಮರಣೆ ಮಾಡಿ, ಮುತ್ಯ ಕೊಟ್ಟದ ಬೆತ್ತ ಕೈಯಾಗ ಹಿಡ್ದ ಕೆರೆಯಾಗ ಬರೇ ನೀರಿಗೆ ಬೆತ್ತ ಹಚ್ಚಿ, ಸಿದ್ದರಾಯ ಎಲ್ಲಿದ್ದಿ ಬೆತ್ತ ಹಿಡಿದು ಹೊರಗೆ ಬಾ ಅಂದಾಗ ಅದೇ ಬೆತ್ತ ಹಿಡಿದು ಮಗ ಹೊರಗೆ ಬಂದ. ಜಗತ್ತಿದಾಗ ಸಿದ್ಧಟಿಗೆ ಆಗ್ಯದ. ಬೆತ್ತಿನಿಂದ ಜಗತ್ತಿದಾಗ ಮಗ ಅದೇ ಬೆತ್ತ ಹಿಡ್ಕೊಂಡು ಹೊರಗೆ ಬಂದ ಬಳಿಕ ಸಿದ್ದರಾಯ ನಾಮ ಬದಲಾಯ್ತು. ಐನಾಪುರದ ಕೆರೆಯಾಗ ಮಗ ಕೆರೆಯಾಗ ಮುಣಿಗೆ ಹೊರಗೆ ಬಂದುದಕ್ಕಾಗಿ ಕೆರೆ ಸಿದ್ಧ ತಿಳಿ ಜಗತ್ತದಾಗ ನಾಮ ಉಳದಾದ. ಇನ್ನೂ ನೋಡ್ಬೇಕಂದ್ರ ಐನಾಪುರದ ಕೆರಿನೂ ನೋಡ್ಲಿಕ್ಕೆ ಸಿಗ್ತದ. ಮಗ್ಗಲದಾಗ ಕೆರೆ ಸಿದ್ಧ ಮುತ್ತೆಂದು ದೊಡ್ಡ ಪ್ರಮಾಣದಾಗ ಗುಡಿಯದ ಬಂಧುಗಳೇ, ಇದು ನನ್ನ ಅಂಶದ ಮುತ್ತನ ಬೆತ್ತಿನಿಂದ ಆದಂತ ಪವಾಡಗಳು. ಕಲ್ಲ ಕರಜೋಳ ಗ್ರಾಮದಲ್ಲಿ ತಂದಿನಾದ ಬೀರದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಗಲಿ ಸತ್ಯ ಸಂಘದಲ್ಲಿ ಕೂಡಿರ್ತಕ್ಕಂಥ ಸಕಲ ಸುತ್ತಮುತ್ತ ಊರದಿಂದ ಡೊಳ್ಳಿನ ಹಾಡಿಕೆ ಕೇಳಕ್ಕೆ ಬಂದಿರತಕ್ಕಂಥ ಸಕಲ ತತ್ವಜ್ಞಾನಿಗಳಿಗೆ, ಕಲಾ ಪ್ರೇಮಿಗಳಿಗೆ, ಬೀರದೇವರ ಮುತ್ತನ ಒಂದು ಭಕ್ತಾದಿಗಳಿಗೆ ಕೂಡ ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಸದಾನಕಾಲ ಸಾಕ್ಷಿ ರೂಪವಾಗಿ ಬೆಳಗತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ನೋಡ್ರಿ, ಹೇಳ್ತಾರ ಸರ್ವಜ್ಞ ಮೂರ್ತಿಗಳೇ. ಏನ್ ಹೇಳ್ತಾರಿ ಸರ? ಕಾದ ಕಬ್ಬಣವನ್ನು ತಾನು ಹೊಯ್ದೊಡನೆ ಕೊಡುವುದು, ಹೋದಲ್ಲಿ ಮಾತು ಮರಿತರೆ ಕಬ್ಬಣವನ್ನು ತಾನು ಕಾದು ಆರಿದಂತೆ ಸರ್ವಜ್ಞ. ಹೌದೌದು. ನೋಡ್ರಿ ಎಂತ ಮಾತು ಹೇಳ್ತಾರ. ಕಬ್ಬಣ ಕೈತಂದ್ರ ಏನಾಗುತ್ತದ, ಅನೇಕ ವಸ್ತುಗಳ ತಯಾರಾಗುತ್ತದ. ಕಬ್ಬಣ ಕೈತಂದ್ರ ಹೌದಿಲ್ಲ? ಹೌದು. ಖರೆ ಅದೇ ಕಬ್ಬಣ ಆರಿತಂದ್ರ ಏನೂ ಆಗೋದಲ್ರಿ ಅದು. ನೀ ಬೇಡಿದಂತ ವಸ್ತು ತಯಾರಾಗಂಗಿಲ್ಲದು. ಹೌದೌದು. ಅದರಂತೆ ಹೋದಲ್ಲಿ ಮಾತ ಮರಿತಾರೆ. ಬ್ರಹ್ಮ ವೇದಿಕೆ ಮ್ಯಾಗ ಬಂದು ನಿತ್ತು ಮಾತಾಡುವಾಗ ಮಾತ ಹೊಯ್ತಂದ್ರ ಕಬ್ಬಣ ಕಾದ ಆರಿದಂತೆ ತಿಳ್ತಾರ ಮಹಾತ್ಮರು. ಹೌದೌದು. ಕಬ್ಬಣ ಕೈದು ಆರಿದಂತೆ ಸರ್ವಜ್ಞ ತಿಳಿದ್ರು. ಬಹಳ ಅನುಭವಿ ಹಿರಿಯರು ಕೂಡ್ಯಾರ. ಒಂದ ಮಾತ ಕೇಳುದದ ಗೌಡ್ರ, ನಿಮಗೆ ಕೇಳುದಿಲ್ಲ, ಯಾರಿಗೆ ಕೇಳೋದಿಲ್ಲದು, ನಿಮಗೆ ಕೇಳುದದ. ಏನ್ ಕೇಳ್ಬೇಕಂತೀರಿ ಸರ? ಪಾಪಕ ಬಾಪಕ್ಕವನ ಹೈ ಅಂತೇಳಿ ಪ್ರಶ್ನೆ ಅದ. ಇದು ನಮಗ್ ತಿಳಿಯಲ್ರಿ. ಇದು ತಿಳಿಯಲ್ದು. ಇದು ತಿಳಿಯಲ್ಲ ನಮಗ. ಒಬ್ಬ ಕಾಶಿ ಪಟ್ಟಣದಾಗ 4 ವೇದ 6 ಶಾಸ್ತ್ರ ಉಪನಿಷತ್ ಪುರಾಣ ಎಲ್ಲ ಅರ್ಥಕೊಂಡು ಕುಡ್ದವನೇ ಇದ್ದ. ಹೌದು. ತನ್ನ ಮನ್ಯಾಗ ಬಂದು ಅವ ಬ್ರಾಹ್ಮಣರು ಇದ್ದ. ತನ್ನ ಅಪ್ಪಗೆ ಹೇಳ್ತಾರೆ, ಯಪ್ಪ ನಾ 4 ಶಾಸ್ತ್ರ 6 ಶಾಸ್ತ್ರ 4 ವಿದ್ಯಾ 18 ಪುರಾಣ ವೇದ ಉಪನಿಷತ್ ಎಲ್ಲ ಅರ್ಧಕೊಂಡು ಕುಡ್ದಾವಿದ್ದ. ಹೌದೌದು. ಓಣ್ಯಾಗ ಊರಾಗ ಅಪ್ಪ ಮಗನ ವರ್ಣನ ಮಾಡ್ಲಗತ್ತ, ನನ್ನ ಮಗ ಬಹಳ ಶಾಣೆ ಅದಾನಂತೇಳಿ. ಮಗ ವಯಸ್ಸಿಗೆ ಬಂದ ನಿಟ್ಟೆಲ್ಲ ಕಲ್ತಾನ, ಮಗನಿಗೆ ಒಂದು ಲಗ್ನ ಮಾಡ್ಬೇಕಂತೇಳಿ ಊರು ಕನ್ಯಾ ಹುಡುಕ್ಯಾಡಗೊತ್ ಹೊಂಟ್ರು. ಒಂದು ಊರಾಗ ಹೋಗಿ ಕನ್ಯಾ ಗಟ್ಟಿ ಮಾಡ್ಬೇಕಂತೇಳಿ ಕನ್ಯಾ ಪಸಂದ್ ಆಗ್ಯಾದ. ಹೌದೌದು. ಹುಡುಗಿ ಹೆಸರು ಕೇಳ್ಯಾರ, ಎಲ್ಲ ಕೇಳ್ಯಾರ. ಈ ಹುಡುಗರೇ ಶಾಸ್ತ್ರದಾಗ ತಲ್ಲಿನ ಬಹಳನ. ಯಾನ್ ಕೇಳ್ತ್ರಿ ಕೇಳ್ರಿ, ಹುಂಡಾ ಬಂಗಾರ ಕುಡ್ತೇವಂದ್ರು ಬೀಗರು.
ಅವಾಗ ಅವ್ರ ಅಮುಕ್ಕಿ ಏನ್ ಮಾತಾಡಿದ್ರು ಹುಡುಗಿ ಶಾಣೆ ಆಗಿದ್ಳು. ಹೌದ್. ಹುಡುಗಿ ಏನಂದಳು? ಏನತ್ತಾಳ್ರಿ? 6 ಶಾಸ್ತ್ರ 4 ವಿದ್ಯಾ 4 ವೇದದೊಳಗ ನಿಮ್ಮ ಮಗ ಶಾಣೆ ಬಹಳನ ಉಪನಿಷತ್ ಶಾಸ್ತ್ರದೊಳಗ ಅರಿದುಕೊಂಡ ಕುಡದವನತ್ತೀರಿ. ಹೌದಾ? ಎಟ್ಟು ಬೇಕಟ್ಟು ಬೆಳ್ಳಿ ಬಂಗಾರ ಹುಂಡಾನು ಎಲ್ಲ ಕರಾರ್ನು ಮಾಡಿರಿ. ಹೌದಾ? ಇದಕ್ ನಾ ಏನ್ ಅಲ್ಲಗಳಕ್ಕೆಲ್ಲ. ಹೌದ್. ಕರೆ ಹುಡುಗನ ಜೊತೆ ನಂದು ಒಂದು ಮಾತದ, ಹುಡುಗಗ ಬಿಡ್ರಿ ಹೊರಗಂದಳಕ್ಕಿ. ಹೌದೌದು. ಯಾರು ಲಗ್ನ ಮಾಡ್ಕೋ ಹುಡುಗಿ. ಹೌದಾ? ಅವಾಗ ಇವ ಏನ ಶಾಣೆ ಇದ್ದು ನೋಡ್ರಿ, ಇವನಿಗೆ ಬಿಟ್ರು ಇಬ್ರು ಒಂದು ಕೋಲ್ಯಾಗ ನಿತ್ತರು. ಹೌದ್. ಅತಿ ರೂಪ ಚೆಲುವಕ್ಕಿ ಹೆಣ್ಮಗಳಿದ್ದಳಕ್ಕಿ. ಹೌದೌದು. ಇವ ನೋಡದಕ್ಕಿಗೆ ಯಾಕ ಕರ್ಸಿರಿ ನನಗತ್ತೆ ಕೇಳ್ದ. ಹೌದ್. ಏನಿಲ್ಲ ಬಹಳ ಕಲ್ತಿರಿ ಅತ್ತಲ್ಲ. ಎಲ್ಲಿ ಕಲ್ತಿರಿ? ನಾ ಕಾಶಿ ಉಜ್ಜಯಿನಿ ಒಳಗ ನನ್ನ ಸಾಲಿ ಆಗ್ಯದ ಅಂದ. ಹೌದ್. ಗುರುಪೀಠದೊಳಗೆ ಸಾಲಿ ಆಗ್ಯದ, ಗುರು ಆಶ್ರಮದೊಳಗೆ ಸಾಲಿ ಆಗ್ಯದ, ಯಾನ ಬೇಕೆಲ್ಲಾನೇ ಕಲ್ತಿದಂದ ನಾವು. ಹೌದೌದು. ಟೀಕದ ನಾವೊಂದು ಪ್ರಶ್ನೆ ಕೇಳ್ತ ಉತ್ತರ ಕೊಟ್ರ ನಾ ಮಾಡ್ಕೋತಿಲ್ಲ ಅದ್ರ ಮಾಡ್ಕೋಂಗಿಲ್ಲ ಅಂದಳಕ್ಕಿ. ಹೌದೌದು. ಇವನ ಮನಸ್ಸರೇ ಹೆಣ್ಮಗಳ ಮ್ಯಾಗ ಹೋಗ್ಯಾದ, ಹುಡುಗಿ ಮನಸ್ಸು ಒಂದು ಹುಡುಗಿ ಮ್ಯಾಗಾರಿ ಹೋಗ್ಯಾದ. ಹೌದೌದು. ಖರೆ ಈಕೆಗೇರಿ ಬಿಡಬಾರ್ದಾಗ್ಯದ. ಈಕೆರಿ ನನಗ ಪ್ರಶ್ನೆ ಕೇಳತ್ತಂದಳು. ಇಡೀ ಶಾಸ್ತ್ರ ಪುರಾಣ ಪಾರಂಗತದೊಳಗ ನಾ ಎತ್ತದ ಕೈದ್ ಯಾನ್ ಕೇಳ್ತಾಳ ಕೇಳಲ್ಲ ಅಂದವ. ಹೌದೌದು. ಕೇಳಂದ. ಅವಾಗ ಹುಡುಗಿ ಕೇಳತ್ತಾಳ ಲಗ್ನ ಆಗಂತ ಹುಡುಗಗ. ಏನ್ ಕೇಳ್ತಾಳ್ರಿ ಸರ? ಪಾಪಕ್ಕ ಬಾಪಕ್ಕ ಅವನ ಹೈ ಅಂದಳಕ್ಕಿ. ನೋಡ್ರಿ, ಪಾಪದ ಅಪ್ಪ ಯಾರು ಅಂತೇಳಿ ಪ್ರಶ್ನೆ ಮಾಡಿದಳು. ಹೌದೌದು. ಇವ ಅಂದ ನನಗೊಂದು 4 ದಿನ ಟೈಮ್ ಕೊಡು ಅಂದವ. 4 ದಿನ ಟೈಮ್ ತಗೊಂಡು ಎಲ್ಲ ಶಾಸ್ತ್ರ ಬುಕ್ ಎಟ್ಟು ಓದಿದ್ರು ನೋಡಿ, ಎಲ್ಲ ಹುಡುಕ್ಯಾಡ್ಲಗತ್ತ, ಎಲ್ಲ ಕೆದರಲ್ಲತ್ತ. ಅದ್ರಾಗ ಎಲ್ಲಿ ಸಿಗ್ಬೇಕಿದು ಪಾಪಕ ಬಾಪ? ಹೌದೌದು. ಸಿಗಲ್ದ್ರಿ. ಸಿಗಲಾರ ಬಟ್ಟೆಕ ಕೇಳ್ತಾಳ, ನಿನಗ 3 ತಿಂಗಳು ವೈದ್ಯ ಕೊಡ್ತಂದಳಕ್ಕಿ. ಹಾ ಹಾ ಇದ್ರ ಉತ್ತರ ಹೇಳಕ್ಕ 4 ದಿನ ಬೇಡ, ನಿನಗ 3 ತಿಂಗಳು ವೈದ್ಯ ಕೊಡ್ತ. ಇದ್ರ ಉತ್ತರ ಕೊಟ್ರ ನಿನ್ನ ಜೊತೆ ಲಗ್ನ. ಹೌದೌದು. ಇವ ಹಳ್ಳಿ ಎಲ್ಲ ಕಡೆ ತಿರುಗಾಡ್ಗೋತ ಕಾಶಿಗೆ ಹೋದ. ಹೌದ್. ಉತ್ತರ ಕೇಳಗತ್ತ ಯಾರು ಹೇಳಲಾದ್ರು ಕಾಶಿ ಪಟ್ಟಣದಾಗ ಒಂದು ವೇಷಿ ಹೆಣ್ಮಗಳ ಗುಡಿಸಲಿತ್ತು. ಹೌದಾ? ಯಾರ ಗುಡಿಸಲ? ವೇಷಿ ಹೆಣ್ಮಗಳದು. ಎಟ್ಟ ಗಂಡಾಳ ಹಾಕಿನ ಬಾರಿ ಬಂದ ಹೋಗ್ತಿದ್ರು. ಕೆಟ್ಟ ವೃತ್ತಿ ಅಟ್ಟ ಪಾಪಿ ಇದ್ದಳಕ್ಕಿ. ಹೌದೌದು. ಅಕ್ಕಿ ಒಂದು ದಿನ ದೇವಸ್ಥಾನ ಮಗಲಂದ 5 ಹೊಂಟಾಳ. ಇವ ಅಕ್ಕಿಗೆ ತರಿವಿ ಕೇಳ್ಬೇಕಲ್ರಿ. ಹೌದೌದು. ಏ ಬಾಯಿ ಅಂದವ, 3 ತಿಂಗಳ ಗಡ್ಲೈತು ಊರು ಬಿಟ್ಟಿದ, ನನಗೊಂದು ಪ್ರಶ್ನಕ್ಕೆ ಉತ್ತರ ಸಿಗಲಾಗ್ಯದ, ಯಾರು ಹೇಳಲಾಗ್ಯಾರ. ಹೌದೌದು. ಹೇಳ್ತೇನ ನೀ ಎತ್ತಳಿ ಕೇಳ್ದ. ಹೌದ್. ಯಾನದ ನಿನ್ನ ಪ್ರಶ್ನೆ ಅಂದಳು. ಅಕ್ಕೇರಿ ಪಾತ್ರಿಗಿತ್ತೇಳ, ವೇಷಿ ಹೆಣ್ಮಗಳಾಳ. ಹೌದಾ? ಯಾನದ ಅಂದಾಗ ಪಾಪಕ ಬಾಪಕ್ಕ ಅವನ ಹಯತಿ ಕೇಳ್ದವ. ಹೌದೌದು. ಇದ್ರ ಉತ್ತರ ನನ್ನ ಬಲ್ಲಿ ಅದ ಕರೆ ನಿನಗೆ ಇಟ್ಟು ಸೋಪಾರಿ ಹೇಳಲ್ಲ ಅಂದಳಕ್ಕಿ. ಹಾ ಹಾ ಹ್ಯಾಂಗ? ನನ್ನ ಮನೆಗೆ ನಡಿ ಅಂದಳಕ್ಕಿ. ನೋಡ್ರಿ, ನನ್ನ ಮನೆಗೆ ನಡೆದ ದಿನ ನನ್ನ ಮನೆ ಅಂಗಳ ಕಸ ಹೊಡಿಬೇಕು, ನೀ ಹೌದು ಸಡ ಹೊಡಿಬೇಕು. ನನಗೆ ಬಿಸಿನೀರು ಸಟ್ಟದಾಗ ಬಿಸಿನೀರು ಕಾಸಬೇಕು. ಅಟ್ಟೆ ಅಲ್ಲ, ನನಗೆ ಝಳಕ್ ಮಾಡಿಸ್ಬೇಕು. ನಾವು ಹುಟ್ಟುದ ಅರಿವಿ ಅಲ್ಲ, ದಿನ ಒಗದ್ ಹಾಕಬೇಕಂದಳು. ಹೌದೌದು. ನೋಡ್ರಿ ಬಂಧುಗಳೇ, ಒಂದೇ ಒಂದು ಪ್ರಶ್ನದ ಉತ್ತರ ಬೇಕಾಗ್ಯದ ಅವನಿಗೆ. ಹೌದಾ? ಯಾಕಾಗಲ್ ನಡಿ ಬರ್ತಾ ಅಂದ. ಏಸಿ ಮನಿ ಒಳಗ ವೇಷಿ ಹೆಣ್ಮಗಳಕ್ಕಿ ಅಕ್ಕಿನ ಮನ್ಯಾಗ ದಿನ ಕಳ್ಳಿಗತ್ತ. ಹೌದೌದು. ಉಜ್ಜಯಿನದೊಳಗ ಸಾಲಿ ಕಲ್ತಮಿದ್ದ ಕರಿ ಏನು ಮಾಡುದು ಏಕೋಚಿತ್ ಪಾಪಕ ಬಾಪಕ ಅವನ ಹೇರೋದು ಉತ್ತರ ಹೊಂಡಲ್ದು. ಹೌದ್. ಅಲ್ಲಿ 1 ತಿಂಗಳಲ್ಲಿಗತ್ತ. ದಿನ ಅಂಗಳ ಕಸ ಹೊಡ್ಯಾದು, ಕಟ್ಟಿಗೆ ಹೊಡ್ಯಾದು, ಒಲಿಗೆ ಉರಿ ಹಚ್ಚೋದು, ಸಟ್ಟ ಇಟ್ಟು ನೀರು ಕಾಸಿ ಹಾಕಿ ಮೈ ತೊಳ್ಯಾದು. ಇದೆಲ್ಲ ಟೀಕದ ಕರೆ. ಈಕಿನ ಅರಿವಿ ಒಗೆದ, ಇದು ಪಂಚದ ಬತ್ತ ಅವನಿಗೆ. ಇದನ್ನು ಒಗದ ಇಟ್ಟೆಲ್ಲ ಮಾಡಿ ಆಕೆ ಏನಂದಳು, ಅಡಿಗೆನು ಮಾಡುದು ಅಂದಳು. ಹೌದೌದು. ಅಡಿಗೆನು ಮಾಡ್ದ. ಇವ ಹೊರಗೆ ಉಣ್ತಿದ್ದ. ಯಾಕ? ನೀವ್ ವೇಷಿ ಹೆಣ್ಮಗಳಿದ್ದಿ, ನಿನ್ನ ಬಲಿ ನಾವು ಉಣಲತ್ತಿದ. ಕೊನೆ 2 ದಿನ ಉಳಿದಿತ್ತು. ಏನೋ 3 ತಿಂಗಳಕ್ಕೆ 2 ದಿನ ಉಳ್ದದ. ಇವ ಅಂದ, ಈಗರ ಹೇಳ ತಾಯಿ ಅಂದವ. ಅವಾಗ ಅಕ್ಕಿ ಹೆಣ್ಮಗಳು ಏನತ್ತಾಳ, ನಾವು ಉತ್ತರ ಕೊಡ್ತಾ ಕೊನೆ ಇಟ್ಟೆ ಇನ್ನೊಂದು ಪರೀಕ್ಷೆ ಅದ ನಿಂದ ಅಂದಳು. ಹೌದೌದು. ಯಾನು ನಾ ಯಾನು ಉಣುತ್ತ ನನ್ನ ಎಂಜಲು ಉಣಬೇಕು ನೀ ಅಂದಳು. ಹೌದೌದೌದು. ಇವಾರೇ ಬ್ರಾಹ್ಮಣರದಾನ. ಜೈನದೊಳಗ ಸಾಲಿ ಕಲ್ತ ಬಂದಂತವ. ವೇದ ಶಾಸ್ತ್ರದೊಳಗ ಎತ್ತದ ಕೈ ಇತ್ತು. ಯಾಕಾಗಲಿ ಅಂದ, ಆಕಿ ಉಂಡ ಎಂಜಲ ಆಯಿನ ತೋಣ ತುತ್ತು ಮಾಡಿ ಉಣ್ತಿದ ಬಿಟ್ಟಳು ಕಪಳಗಡ್ಡಿಗೆ ಏಟ. ಹೌದೌದೌದು. ಯಾಕತೆ ಕೇಳದ, ಇದೇ ಪಾಪಕ ಬಾಪ ಅಂದಳಕಿ. ಆಶಾ ಪಾಪಕ ಬಾಪ ಕವನ ಅಂದ್ರ ಲೋಭ ಪಾಪಕ ಬಾಪ ಎತ್ ಹೇಳಿದಳು. ಓಡ್ಕೋತ ಬಂದ ಹೆಣ್ಮಗಳಿಗೆ ಹೇಳ್ದ, ನೀ ಎಟ್ಟು ಶಾಣಿ ನನಗೆ ಗೊತ್ತದ, ಯಾರಿಗಾರ ಕೇಳಿ ಬಂದಿದ್ ರೆಡಿ ಲಗ್ನ ಆತಂದಳಕಿ.
ಹಿಂಗಾಗಬಾರದ ವಿಷಯ ಜಗತ್ತದೊಳಗ ಇವತ್ತು ಈ ಪುಣ್ಯ ಭೂಮಿ ಒಳಗ ವಿಷಯ ಒಂದೊಂದು ಜ್ಞಾನದ ಮಾತುಗಳು ಬಿತ್ತುದದ. ಯೋಗಿನಾದ ಅಂಶದ ಮುತ್ತೆ ಕೈಲಾಸದಾಗ ಗುರು ಸೇವೆ ಮಾಡ್ತಿದ್ದ. ಹೌದಾ? ಮುದುಕಪ್ಪ ಮಾಸ್ತರ, ವಿಷಯ ಯಾವ್ದು ಹಿಡಿದಿರಿ ನೀವು? ಬೆತ್ತ ನನ್ನ ಪಾಲಿಗೆ ಬಂದದ. ಹೌದಾ? ಕಂಬಳಿ ಜಾಡಿ ಅನ್ನೋದು ಮಾಳು ಮಾಸ್ತರ್ ಪಾಲಿಗೆ ಅದ. ಹೌದಾ? ಕೈಲಾಸದೊಳಗ ಏನು ಕೈಲಾಸದೊಳಗ ಪರಮಾತ್ಮ ತಯಾರ ಮಾಡದಂಥದ್ದೇನು ಪ್ರಸಾದ ಗಂಟ, ಬ್ರಹ್ಮದೇವರ ತಯಾರ ಮಾಡದಂಥದ್ದು ಬೆತ್ತ, ವಿಷ್ಣು ದೇವರ ತಯಾರ ಮಾಡದಂಥದ್ದು ಯಾನದ ಕಂಬಳಿ. ನೋಡ್ರಿ, ಇವರೆಲ್ಲ ಮೂರು ಮಂದಿದ ಒಂದೊಂದೊಂದೊಂದು ಸಂಕೇತ ಅದ. ತಾಯಿನೇಳ ಪಾರ್ವತಾದೇವಿ ಮುತ್ತಿನ ಏಣಿ ಹಾಕಿ ಕೊಟ್ಟಾಳ. ಇದೆಲ್ಲ ಅಂಶದ ಮುತ್ಯಾಗ ಬಂದದ ಎಲ್ಲ ಗೊತ್ತದ. ಹೋಮದ ಗಂಬಳಿ, ನೇಮದ ಗಂಬಳಿ, ಹಿಂಗೆಲ್ಲ ನೇಮದ ಬೆತ್ತದ. ಹೌದಿಲ್ಲ? ಇಲ್ಲಿ ಒಂದು ಮಾತು ಏನು ಮಾತಾಡೋದದ? ಏನು ಮಾತಾಡ್ಬೇಕಂತೀರಿ? ಬೆತ್ತದೊಳಗನು ಎರಡು ಪ್ರಕಾರಗಳದಾವ. ಒಂದು ನೇಮದ ಬೆತ್ತ, ಇನ್ನೊಂದು ಮುರುಗಿ ಬೆತ್ತ. ಹೌದೌದು. ಲಕ್ಷ ಇಡ್ರಿ ನಾ ಮಾತಾಡದ ಮಾತ. ಶುದ್ಧರು ಮಾಡದಂತ ಪವಾಡ ಭಗವಂತ ಗುರು ಸೋಮಲಿಂಗನಲ್ಲಿ ಹಗಲಿರುಳು ದುಡಿದು ಯೋಗಿನ ಅಂಶದ ಮುತ್ಯ ಕೈಲಾಸ ಇಳಿದು ಗುರುನಾಥ ಮರ್ತ್ಯ ಲೋಕ ಮಾನವ ಉದ್ಧಾರ ಮಾಡೋದಕ್ಕಾಗಿ ಗುರುವಿಗೆ ತಗೊಂಡು ಬರ್ತಿದ್ರು ನೋಡು. ಅವಾಗ ಗುರುನಾಥನ ವರದ ಹಸ್ತದಿಂದ ಅಂಶದ ಮುತ್ಯನ ಕೈಯಾಗಿ ಏನು ಸ್ವಾಧೀನ ಆಗ್ಯದ, ಅದು ನೇಮದ ಬೆತ್ತ. ಹೌದೌದು. ಮುರುಗಿ ಬೆತ್ತ ಯಾರು ಬಲ್ಲಿ ಅದ ಅನ್ನೋದು ಸಂಶಯ ಅದ ನಿಮಗ. ಏನು ಮುರುಗಿ ಬೆತ್ತ ಯಾರು ಬಲ್ಲಿ ಅದ? ಈ ಸದ್ದು ನೋಡ್ರಿ, ಪಂಚಾಕ್ಷರಿ ಪೀಠಗಳದಾವ. ಏನದಾವ? ಪಂಚಾಕ್ಷರಿ ಪೀಠಗಳದಾವ. ಕಾಶದ, ಉಜ್ಜಯಿನಿ ಅದ, ಶ್ರೀಶೈಲ ಅದ, ರಂಭಾಪುರಿ ಅದ, ಕೇದಾರಿ ಅದ. ಪಂಚಾಕ್ಷರ ಪೀಠಕ್ಕೆ ಒಬ್ಬೊಬ್ಬರು ಅಧಿಪತಿಗಳದಾರ, ಜಗದ್ಗುರುಗಳದಾರ, ಪೀಠಕ್ಕೆ ಅಧಿಕಾರಿಗಳದಾರ. ಅವ್ರ ಬಲ್ಲಿ ಇದ್ದಂಥದ್ದು ಏನ ಬೆತ್ತ ನೋಡು, ಅದು ಮುರುಗಿ ಬೆತ್ತ. ಹೌದಾ? ನಮ್ಮ ಸಿದ್ಧರ ಬಲಿ ಇದ್ದುದು ಬೆತ್ತ ನೇಮದ ಬೆತ್ತ. ಅಟ್ಟೆ ಅಲ್ಲ, ಈ ಸದ್ದ ಎಷ್ಟೋ ಇದೇ ಉಗಾದಿ ಹಬ್ಬದ ದಿವಸ ಎಷ್ಟೋ ಭಕ್ತರು ನಡ್ಕೋತು 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 ಪಾದಯಾತ್ರೆ ಮಾಡ್ಕೋತು ಎಲ್ಲಿಗೆ ಹೋಗ್ತಾರ? ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗ್ತಾರ. ಅಲ್ಲಿದು ಬರುವಾಗ ಏನು ಬೆತ್ತ ತಗೊಂಡು ಬರ್ತೀರಿ, ನಿಮ್ಮ ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಂತ ಬೆತ್ತದು ಮುರುಗಿ ಬೆತ್ತ ಬಂಧುಗಳೇ. ಹೌದೌದು. ಹೌದೌದು. ಅದು ಏನದ? ಮುರುಗಿ ಬೆತ್ತ. ಮುರುಗಿ ಬೆತ್ತ. ಬೆತ್ತ ಅನ್ನೋದು ಒಂದೇ ಅದ. ವಿಷಯ ಹಿಡಿದಿದ ನಾ ಯಾವುದು? ಬೆತ್ತ. ಒಂದು ನೇಮದ ಬೆತ್ತ, ಒಂದು ಮುರುಗಿ ಬೆತ್ತದ ವಿಷಯ ಇಲ್ಲಿ 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 ವಿಷಯ ಹೇಳೋದದ. ಎಷ್ಟು ಮಂದಿ ಭಕ್ತರು ಹೋರಿ. ಇಲ್ಲಿ ಒಂದು ವಿಷಯ, ದೈವದವ್ರು ಯಾರು ತಪ್ಪು ತಿಳ್ಕೊಬೇಡ್ದು. ನನ್ನ ಮಾತಂದ್ರ ನೇರವಾಗಿ ನನ್ನ ಮಾತು ಏನು ಮಾತಾಡ್ತ ಕೇಳ್ರಿ. ಏನು ಮಾತಾಡ್ಬೇಕಂತೀರಿ? ಯೋಗಿನಾದ ಅಂಶದ ಮುತ್ಯನು ಗುರು ಸೇವೆ ಮಾಡ್ದ, ಮಹಳಿಂಗರಾಯ ಮುತ್ಯನು ಗುರು ಸೇವೆ ಮಾಡ್ದ. ಹೌದೌದು. ಈ ಸದ್ದು ಇಲ್ಲಿ ನಮ್ಮ ಬೀಗರ ಪೂಜಾರಿಗಳದಾರ, ನಾವು ಪೂಜಾರಿಗಳು ಇದ್ದೆವು. ಹೌದೌದು. ಇಲ್ಲಿ ವಿಷಯ ಏನು ಮಾತಾಡೋದದ? ಏನು ಮಾತಾಡ್ಬೇಕಂತೀರಿ? ಜಾಡಿ ಅಥವಾ ಕಂಬಳಿ ಹೊರಲಕ್ಕ ಪೂಜಾರಿಗಳ ಅಟ್ಟೆ ಅಧಿಕಾರಿಗಳದಾರ. ಹೌದು. ಹೌದಲ್ಲ? ಹೌದೌದು. ಕರೆ ಒಂದು ಮಾತು ಕೇಳತ್ತ. ಏನ್ ಕೇಳ್ಬೇಕಂತೀರಿ? ಬೆತ್ತ ಜಗಲಿ ಮ್ಯಾಗ ಇಟ್ಟು ಪೂಜೆ ಮಾಡ್ತೀರಿ ಅಂದ್ರೆ 18 ಪಗಡಿ ಜಾತಿ ಎಲ್ಲಾ ಶ್ರೀಶೈಲಕ್ಕೆ ನೀವು ಹೋದವ್ರು ಇದ್ದೀರೋ ಏನಿಲ್ಲೋ? ಹೌದೌದು, ಎಲ್ಲಾರು ಹೋಗ್ಯಾರ. ನಿಮಗ ನೀ ಈ ಜಾತಿ ವಿದ್ಯೆ ನೀನು ನಡೆಯಲತ್ತಿಳಿ ಒಬ್ಬರಿ ಅಂದಾನೇನು? ಇಲ್ಲ. ಕಂಬಳಿಯಲ್ಲಿ ಭೇದದ, ಕರೆ ಬೆತ್ತಿನಲ್ಲಿ ಭೇದ ಇಲ್ಲ. ಇದು ತರಕಿಟ್ಟುವರಿ ಎಲ್ಲಾರು. ಹೌದೌದು. ಏನು ಕಂಬಳಿ ಒಳಗೆ ಭೇದದ, ಹೌದೌದು, ಬೆತ್ತಿನಲ್ಲಿ ಭೇದ ಇಲ್ಲ. ಪೂಜಾರಿಗೆ ಬಿಟ್ಟು ಬೇರೆದವ್ರ ಕಂಬಳಿ ಹೊರಲಕ್ಕೆ ಬಂದದೇನು? ಇದ್ರಾಗ ಭೇದ ಐತೇನಿಲ್ಲ. ಬೆತ್ತ ಹಾಂಗಿಲ್ಲ. ಪ್ರತಿಯೊಬ್ಬರು ನಡ್ಕೋತು ಶ್ರೀಶೈಲ ಮಲ್ಲಯ್ಯನ ತನ ಹೋಗ್ರಿ. ಅವನಲ್ಲಿ ಹೋಗಿ ಅಲ್ಲಿ ಗುರುನಾಥನ ಭಕ್ತಿ ಮಾಡಿ ಬರಾಗ ಬೆತ್ತ ತಗೊಂಡು ಬರ್ರಿ. ಯಾ ಜಾತಿಯವ್ರು ಇದ್ರೆ ಅಂತೇಳಿ ಕೇಳಂಗಿಲ್ಲ. ಮುರುಗಿ ಬೆತ್ತ ತಗೊಂಡೆ ಏನ್ ಮಾಡ್ತೀರಿ? ತಮ್ಮ ಜಗಲಿ ಮ್ಯಾಗ ಇಡ್ತೀರಿ. ಹೌದೌದು. ಹೌದಿಲ್ಲ? ಹೌದು. ವಿಷಯ ನೀವು ಯಾರು ಮನಸ್ಸಿಗೆ ಹಚ್ಚಬೇಡ್ರಿ. ಬೆತ್ತ ಕಂಬಳಿ ಎರಡು ನಮೂನೆವ. ಸುಮ್ಮ ವಿಷಯ ಬೆಳಕಿ ಮಾಡೋದು ಅಟ್ಟೆ. ಹೌದೌದು. ನೀವು ಬರೇ ಅದು ಹಂಗ ಇದು ಹಿಂಗ ಅಲ್ಲಕ್ ಹೋಗ್ಬೇಡ್ರಿ. ಅದು ಹೆಚ್ಚ ಇದು ಕಮ್ಮ ಹಿಂಗಿಲ್ಲ. ನಾ ಹೆಚ್ಚಕ್ಕ ಮಂದಿಲಿ ಕರೆ. ಕಾಕ, ನಾ ವಿಷಯ ಏನು ಮಾತಾಡ್ತಿದ್ದ ಲಕ್ಷ ಇಡ್ರಿ. ನೇಮದ ಬೆತ್ತ ಏನದ ನೋಡು, ಇಲ್ಲಿ ಹೇಳೋದ ವಿಷಯ. ನೇಮದ ಬೆತ್ತ ಸಿದ್ಧರ ಬಲ್ಲಿ ಅದ. ನೇಮದ ಬೆತ್ತ ಸಿದ್ಧರಲ್ಲಿ ಅದ. ಆ ನೇಮದ ಬೆತ್ತ ಸಿದ್ಧರಲ್ಲಿ ಇದ್ದುದು ಬೆತ್ತ. ಇದು ಕೂಡ ಯಾರು ನಮ್ಮ ಭಗವಂತನ ಗದಿಗೆ ಮ್ಯಾಗ ಬಿಟ್ಟು ಮತ್ತೊಬ್ಬರಲ್ಲಿ ಒಯ್ದು ಇಡ್ಲಿಕ್ಕೆ ಅಲೌಡ್ ಇಲ್ಲ. ಪಟ್ಟದ ಪೂಜಾರಿ ಅವರೇ ಬಳಸಬೇಕು ಒಂದು. ಏನು ಪಟ್ಟದ ಪೂಜಾರಿ ಅವರು ಬಳಸಬೇಕು ಒಂದು. ಇಲ್ಲದ್ರ ಸಿದ್ಧರ ಪಾಲಿಕೆಗಿರ್ಬೇಕು ಒಂದು. ಇದು ನೇಮದ ಬೆತ್ತಿಂದು ಪದ್ಧತಿ ಅದ. ಮುದುಕಪ್ಪ ಮಾಸ್ತರ,
ಮಂದಿಗೆ ನೋಡ್ತಿಲ್ ನೋಡು ಇಶ ಹೇಳೋದದ ಕೇಳ್ರಿ. ಹೇಳ್ರಿ ಯೋಗಿನಾದ ಅಂಶದ ಮುತ್ತೆ ಕೈಲಾಸದಾಗ ಗುರುನಾಥರ ಭಕ್ತಿ ಮಾಡಿ ಮೇಮದ ಬೆತ್ತ ತಗೊಂಡು ಬಂದ. ಹೌದಾ? ಅಂಶದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು. ಹೌದಾ? 3 ಮಂದಿ ಪುಣ್ಯದ ಮಕ್ಕಳಿಗೆ ಕೈಲಾಸದ ತಂದುದು ಒಂದೊಂದು ವಸ್ತು ಕೊಟ್ಟ, 1ಕ್ಕೆ 1000 ಆಗ್ಲತ್ತಿ ಆಶೀರ್ವಾದ ಆಗ್ಯಾದ. ಹೌದೌದು. ಹೌದಿಲ್ಲ? ಹೌದು. ಅಂಶದ ಮುತ್ಯನ ಬಳಿ ಇದ್ದಂತ ಬೆತ್ತಿಂದ ಒಂದೇ ಒಂದು ಪವಾಡಿ ಹೇಳೋದದ. ಲಕ್ಷ ಇಡ್ರಿ ನೀವು. ಏನ್ರಿ ಅದು? ಈ ಲಕ್ಷ ಈ ಕಡೆ ಲಕ್ಷ ಇಡ್ಬೇಕು ನೀವು. ಅಂಶದ ಮುತ್ಯಾಗ 400 ವರವಿನ ಮಕ್ಕಳು, 400 ವರವಿನ ಮಕ್ಕಳೊಳಗ 21 ಮಂದಿ ಸತ್ಯ ಧರ್ಮ. ಹೌದು. ಏನು 400 ಸತ್ಯ ಧರ್ಮರಿಗೆ 21 ಮಂದಿ ಸತ್ಯ ಧರ್ಮರು ಹುಟ್ಟಿ ಬಂದಾರ. ಹೌದೌದು. ಯಾರ್ಯಾರು? ಸಾಲ್ದೊಡ್ಡಿ ಸಿದ್ಧ, ಅತಳಿ ಮಳಗಾಲ ಸಿದ್ಧ, ಮರಬದ ಹೋಗ್ಸಿದ, ಬಡಿಚಿನಾಗ ಪುಡಿಯ ಕೆಂಚ ಸೋಮೈ ದೇವ್ರ, ಇಂದಾಪುರ ಬುಳೋಕ್ಷದ, ವನಮುಳ್ಯದ ಹೋಗ್ಸಿದ, ಉಗ್ರದ ಪದಮೋಕ್ಷದ, ಪಂಚಪೂಜದಿಗೌಡ ಅಚ್ಚಗೈದ ಶಿಲಿಸಿದ್ದ, ಹಿರಿ ಮಲ್ಲಾಪುಡಿಯ, ಚಿಕ್ಕ ಮಲ್ಲಾಪುಡಿಯ, ತಿಕ್ಕುಣಿ ಮುತ್ಯಾಪುಡಿಯ, ಬೆಳುಂಡಿಗಿ ಮಲಕಾರ ಸಿದ್ಧ, ಹತ್ತೂರದ ಹೋಗ್ಯಾಳ. ಹೌದೌದು. ಹಿರಿ ಮಲ್ಲಾಪುಡಿಯ, ಚಿಕ್ಕ ಮಲ್ಲಾಪುಡಿಯ ಯಾರು? ಕೌಲಗುಡದ ಕರೆಯೋಕ್ಷದ, ಗದ್ದನಕೇರಿ ಮಲಕಾರಿಸಿದ್ದ, ಇರುವಂದಿಗೆ ಈರ್ ಮಾದಾಣ, ಕುಂಚನೂರು ಕೆಂಚ ಮಾದಾಣ, ಜ್ಯೋತಿ ಲಕ್ಕಪುಡಿಯ, ಅರಿಕೇರಿ ಭರಮಡಿಯ, ಹಿಂಗ 21 ಮಂದಿ ಸಿದ್ಧರು ಹುಟ್ಟಿ ಬಂದ್ರು. ಹೌದಲ್ಲ? ಇವ್ರು ಆದ ಬಳಿಕ ಮುಂದೆ 101 ಧರ್ಮರು ಹುಟ್ಟಿ, ಯಾರು ಸಿದ್ಧರು ಹುಟ್ಟ್ಯಾರ. ಅದರಲ್ಲಿ ಯಾವ ನಮ್ಮ ಹೋಗಿಸಿದ್ದ ಹೊನ್ನು ಮುಳ್ಯದ ಹೋಗಿಸಿದ್ದ. 21 ಮಂದಿ ಧರ್ಮರಲ್ಲಿ ಯಾರು? ಇಂದಾಪುರ ಬಳಗಿಸಿದ್ದ, ತಮ್ಮ ಇದ್ದಂತ ಹೊನ್ನು ಮುಳ್ಯದ ಹೋಗಿಸಿದ್ದ. ಯಾನ ಮಾಡದ? ಹೋಗಿ ಗುಡ್ಡದ ಮ್ಯಾಗ ಮುತ್ಯಾಗ ನಮಸ್ಕಾರ ಮಾಡದ. ಯಪ್ಪ ನಾವ ನಾಡ ಸಂಚಾರ ಮಾಡ್ತಾ, ನಿನ್ನ ವರಕರಣ, ನಿನ್ನ ಆಶೀರ್ವಾದ ನನ್ನ ಮ್ಯಾಗ ಇರ್ಲಿ, ನನಗ ಆಶೀರ್ವಾದ ಅನ್ನೋದು ಕೊಡು ಜಗತ್ಯ. ನಾನು ಸಂಚಾರ ಮಾಡಿ ಭಕ್ತರು ಗಳಿಸ್ತಂದ. ಯಾಕಾಗಲಿ ಹೋಗಿಸಿದ್ದ, ಹೋಗಿ ನಿನಗೆ ಜಯ ಆಗಲಿತ್ತೆ ಗುಡ್ಡದ ಮುತ್ಯ ಹೇಳ್ದ. ಕರೆ ಹೋಗಾಗ ಹೋಗಿಸಿದ ಮುತ್ಯ ಒಬ್ಬನಾಗ ಹಂಗೆ ಹೋಗಲಿಲ್ಲ. ಏನು ತಗೊಂಡು ಹೋದ್ರಿ ಅವ? ಮುತ್ಯ ಅಂದವ, ನಿನ್ನ ಬಲಕ್ಕ ಇಟ್ಟಂತದ ಏನು ನೇಮದ ಬೆತ್ತದ, ಆ ಬೆತ್ತ ನನಗ ಕೊಡೋತ್ ಹೇಳ್ದ. ನನ್ನ ಪಾಲಿಗೆ ಬಂದದು ಬೆತ್ತದ ಬಂಧುಗಳೇ, ಲಕ್ಷ ಇಡ್ರಿ. ಬೆತ್ತ ಬೇಕು ನನಗೆ ಹೇಳ್ದ. ಅವಾಗ ಅಂಶದ ಮುತ್ತೆ ಹೇಳತ್ತನ, ಹೋಗಿಸಿದ್ದ ಏನು ಬೇಕು ಇನ್ನ ಬೇಡದು ಕೊಡ್ತ, ಕರಿ ಬೆತ್ತ ಒಂದು ಬಿಟ್ಟೆ ಬೇಡಂದ. ಯಾಕ? ಬೆತ್ತ ಒಯ್ದೆ ಅಂದ್ರ ಹಠ ತೊಟ್ಟು ನೀ ಬೆತ್ತ ಒಯ್ದೆ ಅಂದ್ರ ಹೋಗಿಸಿದ್ದ ನಿನಗ ಮಕ್ಕಳು ಆಗಂಗಿಲ್ಲ ಅಂದ. ಏನಂತ ಹೇಳ್ತಾನ? ನಿನಗ ಮಕ್ಕಳು ಆಗಂಗಿಲ್ಲ, ಬೆತ್ತ ಒಯ್ಬೇಡ ಅಂದ. ಬೆತ್ತ ಹೊರಬೇಡ ಬೆತ್ತ ಅಂದ್ರೆ ಇಲ್ಲ, ನಾ ಬೆತ್ತ ತಗೊಂಡೇ ಹೋಗಮ್ಮ ಅಂತೇಳಿ ನನ್ನ ಹೋಗಿಸಿದ್ದ ಮುತ್ಯನ ಆಶೀರ್ವಾದ ಪಡ್ಕೊಂಡು ಆ ಬೆತ್ತ ತಗೊಂಡು ಎಲ್ಲಿ ಹೋದ? ಮೇಲನಾಡಕ್ಕೆ ಹೋದ. ಮೇಲನಾಡಕ್ಕೆ ಹೋದ ಬಳಿಕ ಹೋಗಿಸಿದ್ದ ಮುತ್ಯನ ಮಡದಿ ಹೆಸರು ಸಿದ್ದಬಾಯಿ. ಮುಂದೆ ಲಗ್ನ ಆಯ್ತು, ಸತಿಪತಿ ಲಗ್ನ ಆಗಿ ಕೆಲವು ವರ್ಷ ಗತಿಸೋಯ್ತು. ಮುತ್ಯ ಹೇಳಿದ ಮಾತು ಸುಳ್ಳಾಗಲಿಲ್ಲ. ಹೋಗಿಸಿದ್ದ ಹೊನ್ನ ಮುಳ್ಯದ ಹೋಗಿಸಿದ್ದ ಮಕ್ಕಳಾಗಲಿಲ್ಲ. ಅವಾಗ ಹೊನ್ನ ಮುಳ್ಯದ ಹೋಗಿಸಿದ ಮುತ್ಯ ಏನ ಮಾಡದ? ತನ್ನ ಅಣ್ಣ ಇದ್ದಂತ ಯಾವ ಬಾವಡಾ ಕ್ಷೇತ್ರ ಏನು ಇಂದಾಪುರದ ಬುಳ್ಳೋಗ ಸಿದ್ದನ ಬಲಿ ಹೋದ. ಬುಳ್ಳೋಗ ಸಿದ್ದನ ಮಡದಿ ಹೆಸರು ಅಕ್ಕಾಬಾಯಿ. ಅಕ್ಕಾದೇವಿ ಬುಳ್ಳೋಗ ಸಿದ್ದ ಸತಿಪತಿ. ಅವ್ರಿಗೆ 8 ಮಂದಿ ಮಕ್ಕಳು ಹುಟ್ಟಿ ಬಂದಿರು. ನನ್ನ ಅಣ್ಣಂದೇ ಮಗ ನಾವೊಂದು ತಗೋಬೇಕು, ನನ್ನ ಸೇವಕ ಆಗ್ತದ ಅಂತೇಳಿ ಹೋಗಿ ಮುತ್ಯ ಹೇಳೇನಂತೇಳಿ ಅಣ್ಣಗೆ ಹೋಗಿ ಕೇಳದ ಬಳಕ ಅಣ್ಣ ಹೋಗಿಸಿದ್ದ ಯಾರು? ಬುಳ್ಳೋಗಿಸಿದ್ದ ಹೇಳತ್ತಾನ, ಹೋಗಿಸಿದ್ದ ನೀ ಆಸ್ತಿ ಬೇಡದ್ರ ಕೊಡ್ತ, ಕರೆ ಬಂಗಾರ ಬೇಡದ್ರ ಕೊಡ್ತ, ಒಂದು ಭಕ್ತರದು ಒಂದು ಊರು ಬೇಕಂದ್ರೆ ಮಾಡ್ಕೊಂಡು ಉಳ್ಳಕ್ ಅದನ್ನು ಕೊಡ್ತ ನಿನಗ್, ಕರೆ ಮಕ್ಕಳು ಒಂದು ಬಿಟ್ಟೇ ಬೇಡ ಅಂದ. ನೋಡ್ರಿ ಎಷ್ಟು ಗುದುಮರಿಗೈತು. ಏನ್ ಬೇಡ್ತಿ ಬೇಡು, ಆದ್ರ ಮಕ್ಕಳು ಬಿಟ್ಟು ಬೇಡು. ಏನು ಬೇಡ್ತಿ ಬೇಡ, ಕರೆ ಮಕ್ಕಳು ಒಂದು ಬಿಟ್ಟೇ ಬೇಡ ಅಂದ. ಹೋಗಿಸಿದ್ದ ಅಕ್ಕಾದೇವಿ ಮಕ್ಕಳು ಕೂಡ ಇನ್ ಹ್ಯಾಂಗ ಮಾಡ್ಲಿಕ್ಕಿಲ್ಲ. ಮುಖ ಸಣ್ಣ ಮಾಡಿ ಅವ್ರ ಮನೆಯಿಂದ ಹೊರಗೆ ಬರ್ತಿದ್ದ. ಪಡಸಾಲಿಗೆ ಅಂಬಾಗಲ ಹಾಕಿ ಸಣ್ಣ ಮಗ ಸಿದ್ದರಾಯ ಆಡುತ್ತಿದ್ದ. ಯಾರು? ಸಣ್ಣ ಮಗ ಸಿದ್ದರಾಯ ಆಡ್ತಿದ್ದ. ಆ ಸಣ್ಣ ಮಗ ಅಂಬಾಗಲ ಹಾಕಿ ಆಡೋ ಮಗನಿಗೆ ಬಗಲಾಗ ತಗೊಂಡು ಜಂಪಾರಿಕೆ ಒಳ್ಳಗತ್ತ. ಯಾರು? ಹೊನ್ನ ಮುಳ್ಯದ ಹೋಗಿಸಿದ್ದ ಮುತ್ಯ. ಅವಾಗ ಬುಳ್ಳೋಗಿಸಿದ್ದ ಅಕ್ಕಾದೇವಿ ಇವರು ಕೂಡ ನನ್ನ ಮಗನಿಗೆ ತಗೊಂಡು ಹೊಂಟೆತ್ತೇಳಿ ಬೆನ್ ಹತ್ತರ ಐನಾಪುರದ ಕೆರೆಯಾಗ ತಂದು ಮಗನಿಗೆ ಒಗದು ಬಿಟ್ಟ. ನೋಡ್ರಿ, ಇನ್ನು ಸನಿ ಬಂದ ಕಸ್ಕೋತಾರ ಮಗನಿಗೆ ತಿಳ್ಕೊಂಡು ಬಹಳ ಸನಿ ಬಂದಾರ. ಇನ್ ಹ್ಯಾಂಗ ಮಾಡ್ಲತ್ತೇಳಿ ಐನಾಪುರ ಮಗಲ ಕೆರೆ ಇತ್ತು, ಕೆರೆಯಾಗ ಮಗನಿಗೆ ಹಾರಿಸಿ ಬಿಟ್ಟ, ಒಗದು ಬಿಟ್ಟ. ಹೋಗಿಸಿದ್ದ ಕೆರೆಯಾಗ ಹೋಗದ ಮಗನಿಗೆ ಮಗ ಮುಣಿಗಿ ಬಿಟ್ಟಾದ. ಸುತ್ತೆಲ್ಲ ಜನಸಾಗರ ಕೂಡ್ಯಾದ. ಬುಳ್ಳೋಗಿಸಿದ್ದ ಅಕ್ಕಾದೇವಿ ಏನಾಗ ಹಾತು ಮಾಡಿದೆ? ಹೋಗಿಸಿದ್ದ ಮಕ್ಕಳು ಕೂಡಲ್ಲ ಅಂದ್ರ ಸಣ್ಣ ಮಗನಿಗೆ ತಂದ ಕೆರೆ ಒಗದೆಲ್ಲೋ. ಅವಾಗ ಹೋಗಿಸಿದ್ದ ಮತ್ತೆ ಹೇಳತ್ತಾನ,
ನಿನ್ನ ಮಗ ಇದ್ದಂದ್ರ ಕರಿ ಬಂದಂದ್ರ ತಗೊಂಡ್ ಹೋಗಂದವ. ತಗೊಂಡ್ ಹೋಗಿ ಬಿಡು ಕರಿ ನಿನ್ನ ಮಗನಿಗೆ. 3 ಸಾರಿ ಒದರ್ತಾರ. ಸಿದ್ದರಾಯ ಎಲ್ಲಿದ್ದಿ ಮಗು ಬಾರೋ ಯಪ್ಪ ಸಿದ್ದರಾಯ ಬಾ ಅಂತೇಳಿ ಐನಾಪುರ ಕೆರೆ ದಂಡ್ಯಾಗ ಬಂದು ನಿತ್ತು ಸತಿಪತಿ ಕೂಡಿ ಕೈ ಜೋಡಿಸಿ ವಿನಂತಿ ಮಾಡ್ತಾರ. ಮಗನ ಮೇಲಿನ ಹಂಬಲಕ್ಕಾಗಿ ಕರೀತಾರ ಮಗ ಏನ ಬರ್ಲಿಲ್ಲ. ಹೌದೌದು. ಎಲ್ಲಾ ಭಕ್ತರು ಕೂಡ್ಯಾರ, ಎಷ್ಟೋ ಜನಸಂಖ್ಯಾ ಕೂಡ್ಯಾದ. ಅವಾಗ ಅಣ್ಣ ತಮ್ಮಗೆ ಹೇಳ್ತಾನ, ಹೋಗಿಸಿದ್ದ ನಾವು ಕರೆದ್ರ ನನಗ ಮಗ ಬಂದಿಲ್ಲ, ನಿನ್ನ ಪಾಲಿಗೆ ಮಗ ಬರವಿದ್ದಂದ್ರ ನೀ ಕರಿ, ಆ ಮಗನಿಗೆ ನೀನೇ ತಗೋ ಅಂತೇಳಿ ಹೇಳಿಬಿಟ್ಟ. ಹೌದೌದು. ಅವಾಗ ನನ್ನ ಹೋಗಿಸಿದ್ದ ಮುತ್ಯಾಗ ನಮಸ್ಕಾರ ಮಾಡಿ, ಮುತ್ಯಾಗ ತಂದಿ ಗುರುವಿಗೆ ನಮಸ್ಕಾರ ಮಾಡಿ ಮುತ್ಯಾನ ನಾಮಸ್ಮರಣೆ ಮಾಡಿ, ಮುತ್ಯ ಕೊಟ್ಟದ ಬೆತ್ತ ಕೈಯಾಗ ಹಿಡ್ದ ಕೆರೆಯಾಗ ಬರೇ ನೀರಿಗೆ ಬೆತ್ತ ಹಚ್ಚಿ, ಸಿದ್ದರಾಯ ಎಲ್ಲಿದ್ದಿ ಬೆತ್ತ ಹಿಡಿದು ಹೊರಗೆ ಬಾ ಅಂದಾಗ ಅದೇ ಬೆತ್ತ ಹಿಡಿದು ಮಗ ಹೊರಗೆ ಬಂದ. ಜಗತ್ತಿದಾಗ ಸಿದ್ಧಟಿಗೆ ಆಗ್ಯದ. ಬೆತ್ತಿನಿಂದ ಜಗತ್ತಿದಾಗ ಮಗ ಅದೇ ಬೆತ್ತ ಹಿಡ್ಕೊಂಡು ಹೊರಗೆ ಬಂದ ಬಳಿಕ ಸಿದ್ದರಾಯ ನಾಮ ಬದಲಾಯ್ತು. ಐನಾಪುರದ ಕೆರೆಯಾಗ ಮಗ ಕೆರೆಯಾಗ ಮುಣಿಗೆ ಹೊರಗೆ ಬಂದುದಕ್ಕಾಗಿ ಕೆರೆ ಸಿದ್ಧ ತಿಳಿ ಜಗತ್ತದಾಗ ನಾಮ ಉಳಿದಾದ. ಇನ್ನೂ ನೋಡ್ಬೇಕಂದ್ರ ಐನಾಪುರದ ಕೆರೆನೂ ನೋಡ್ಲಿಕ್ಕೆ ಸಿಗ್ತದ. ಮಗ್ಗಲದಾಗ ಕೆರೆ ಸಿದ್ಧ ಮುತ್ತೆಂದು ದೊಡ್ಡ ಪ್ರಮಾಣದಾಗ ಗುಡಿಯದ ಬಂಧುಗಳೇ, ಇದು ನನ್ನ ಅಂಶದ ಮುತ್ತನ ಬೆತ್ತಿನಿಂದ ಆದಂತ ಪವಾಡಗಳು. ಹೌದೌದು. ಎದರಿಂದ ಐತಿದು? ಬೆತ್ತಿನಿಂದ. ಜಗತ್ತದಾಗ ಬೆತ್ತ ಬಹಳ ತಾಕತ್ತ ದೊಡ್ಡದದ. ಬೆತ್ತೇ ದೊಡ್ಡದು ಕಂಬಳಿ ಸಣ್ಣದು ಅಂತೇಳಿ ಹಿಂಗ ಅನ್ನದ. ನಾ ಟೀಕಾನು ಮಾಡವಲ್ಲ ಬಂಧುಗಳು. ಯಾಕೆ ಅಂತ ಕೇಳ್ರಿ, ಬೆತ್ತಿನ ಒಳಗೆ ತಾಕತ್ತೇನು, ಜಾಡಿ ಒಳಗೆ ತಾಕತ್ತೇನು ಅಂತೇಳಿ ತೋರಿಸಿಕೊಡುದ ಬರೀ ಕಮಿಟಿ ಅವರು ಈಶ ಇಟ್ಟುದ ಬರೇ ತೋರಿಸೋದದ. ಹೌದೌದು. ನಾಯಿ ಹಚ್ಚ ನೀ ಹಚ್ಚ ಅಂದ್ರ ನಮ್ಮಟ್ಟು ಶತಮೂರ್ಖರು ಜಗತ್ತದಾಗ ಯಾರು ಇರ್ಲಿಕ್ಕೆ. ಹೌದೌದು. ಯಾವುದು ಹೆಚ್ಚಿಲ್ಲ, ಅದು ಸಿದ್ಧರ ಬಲ್ಲಿ ಇದ್ದುದು. ಭಕ್ತನ ಏನಂದಿದ, ಬೆತ್ತಿನೊಳಗೆ 2 ಪ್ರಕಾರಗಳದಾವ. ಒಂದು ನೇಮದ ಬೆತ್ತದ, ಇನ್ನೊಂದು ಮುರುಗಿ ಬೆತ್ತದ. ಮುರುಗಿ ಬೆತ್ತ ಇವ್ರಿಗೆ ಹೋಗ್ಯದ, ನೇಮದ ಬೆತ್ತ ಇವ್ರಿಗೆ ಬಂದದ. ಇಟ್ಟಿ ವಿಷಯ ನಾ ಪ್ರತಿಪಾದನೆ ಬಿಡಿಸುವುದಟ್ಟೆ. ಅದಕ್ಕ ಬಹಳ ಮಾತಾಡೋದು ಬೇಡ. ವಿಶೇಷವಾಗಿ ಇನ್ನೊಂದು ಮಾತು ಏನ್ ಹೇಳೋದದ ಅಂದ್ರ, ಏನ್ ಹೇಳ್ಬೇಕಂತೀರಿ ಸರ್? ಈ ಕಂಬಳಿ ಆಗಲಿ, ಜಾಡಿ ಆಗಲಿ, ಬೆತ್ತಾಗಲಿ, ಆ ಮುಟ್ಟತಟ್ಟಿ ಜಾಗಿಗೆ ಇವು ಹೋಗ್ಲಿಕ್ಕೂ ಬಂದಿಲ್ಲ, ಅದು ಯಾರು ಒಯ್ಯಂಗೂ ಇಲ್ಲ. ಅಷ್ಟು ಪವಿತ್ರವಾದಂತ ವಸ್ತು ಅದಾವ. ಅದಕ್ಕ ಮುತ್ಯ ಒಟ್ಟ ಜಗಳದ ನಮ್ದು ಅವ್ರದ್ದು, ನೀವು ಬರೇ ತೂಕ ಕೈಯಾಗ ತಕ್ಕಡಿ ಹಿಡಿ. ಸಿದ್ಧರದೇವ್ ಎಲ್ಲ ಇವತ್ತ ಜಗಳ. ಸಿದ್ಧರ ಬಲ್ಲಿ ಇದ್ದಂತ ವಸ್ತುಗಳು ಜಗತ್ತದಾಗ ಏನೇನು ಕೀರ್ತಿ ಮಾಡ್ಯಾರ ಅದು ಜಗಳಾಡಿ ಹೊರಗ ಹೇಳುವುದಿಟ್ಟೆ. ಅದಕ್ಕ ಬಹಳ ಮಾತಾಡೋದು ಬೇಡ. 4 ನುಡಿ ಸತ್ಯ ಸುಂದರ ಚಾಲ. ಅದಕ್ಕೆ ಬಹಳ ಮಾತಾಡಿ ದೈವಕ್ಕೆ ವಜ್ಜಾಗೋದು ಬೇಡ. ಯಾಕಂದ್ರ ಮಾಳು ಮಾಸ್ತರ್ ಏನೇನು ಮಾತಾಡಿ ಒಟ್ಟ ಓಟ್ ಬಹಳ ಮಾಡ್ಲಿಗತ್ತಾನ. ಎಟ್ಟು ಓಡಿದ್ರ ಸಿಗುದಿಲ್ಲ, ಎಲ್ಲ ಬಿಟ್ಟು ಹೋಗುದದ ಅಂತೇಳಿ ಒಂದು 4 ನುಡಿ ಸತ್ಯ ಸುಂದರ ಚಾಲ. ಬಹಳ ಓಟ್ ಮಾಡಬೇಡ ಮಾಳು ಮಾಸ್ತರ. ಓಟ್ ಮಾಡಿದವ್ರು ಒಂದು ದಿನ ಎಲ್ಲಾನೇ ಬಿಟ್ಟು ಹೋದವ್ರ ಅದ. ಹೌದಲ್ಲ? ಅದಕ್ಕೆ ಯಾರು ನಾ ಓಟ ನೀ ಓಟ, ನಾ ಹೆಚ್ಚ ನೀ ಹೆಚ್ಚ ಅಲ್ಲಕ್ಕೆ ಬಂದಿಲ್ಲ. ಬಹಳ ಓಟ್ ಮಾಡ್ಲಿಕ್ಕೂ ಬಂದಿಲ್ಲ. ಎಟ್ಟು ಗಾಡಿ ಓಡ್ತದ, ಒಂದು ದಿನ ಎಲ್ಲರೇ ಬೀಳ್ತದ ತಿಳ್ಕೋದೆ. ಅದಕ್ಕೆ ಹೇಳಿರ್ತಾರೆ, ಏನು ಅಪಾತ ಅತಿ ವೇಗ ಅಪಘಾತಕ್ಕೆ ಕಾರಣ ತಿಳಿಯಾರ. ಬಹಳ ಓಟ ನಡೆಯಂಗಿಲ್ಲ. ಸುಮ್ಮ ತೂಕ ತಕಡಿಯಾಗಿ ಹಿಡಿದು ಹೋಗ್ಬೇಕಾಗ್ಯದ. ತುಸು ಫರಕ್ ಐತಂದ್ರ ಯಾವ್ದು ಗಾಡಿ ಎಲ್ಲಿ ವಂಕ ಆಗುತ್ತದ ಗೊತ್ತಾಗಂಗಿಲ್ಲ. ಅದಕ್ಕೆ ಸಿದ್ಧ ಮಾಡ್ದಂತ ಪವಾಡ, ಮಹಾತ್ಮರು ಮಾಡ್ದಂತ ಲೀಲೆ ನಿಮಗೆಲ್ಲ ಇನ್ನೂ ಬಹಳ ಹೇಳೋದದ. ದೈವದವರು ಶಾಂತ ರೀತಿಯಿಂದ ಕೂತು ಗುರು ಸೇವದಲ್ಲಿ ತಲ್ಲಿನಾಗಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ.